ಊರಲ್ಲಿ ಸೆಕೆಂಡ್ ಡೇ ಇವತ್ತು. ನನಗೆ ಪೂಜೆ ಎಲ್ಲ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಇವಾಗ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಎದ್ದು ಕಾಫಿ ಎಲ್ಲ ಕುಡಿದ್ಬಿಟ್ಟು ಕೂತಿದೆ. ಎನಿವೇಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ನಮ್ಮ ಮನೆಯಲ್ಲಿ ಬೆಳಗ್ಗೆ ದೇವ್ರ ಮಂತ್ರಗಳು ನಡೀತಾ ಇರುತ್ತೆ, ಓಡ್ತಾ ಇರುತ್ತೆ ಮೊಬೈಲಲ್ಲಿ, ಪೂಜಾ ರೂಮಲ್ಲೆಲ್ಲ ಮೊಬೈಲಲ್ಲಿ ಹೋಗ್ತಾ ಇದೆ. ಇವತ್ತು ತಿಂಡಿಗೆ ಆಗ್ಲಕಾಯಿ ಪಲ್ಯ, ಆಗ್ಲಕಾಯಿ ಕುಂಬಳಕಾಯಿನೂ ಮಾಡ್ತಾ ಇದ್ದ. ವೆರೈಟಿ ಪಲ್ಯ, ಕುಂಬಳಕಾಯಿ, ಆಗ್ಲಕಾಯಿ, ಈರುಳ್ಳಿ ಪಲ್ಯ, ಜೊತೆಗೆ ಅಕ್ಕಿ ರೊಟ್ಟಿ. ನನ್ನ ಫೇವ್ರೇಟ್ ಅಕ್ಕಿ ರೊಟ್ಟಿ. ನನಗೆ ಅಲ್ಲ, ನಮ್ಮ ಮನೇಲಿ ಎಲ್ರಿಗೂ, ನಾನು, ನಮ್ಮ ಭವ್ಯಕ್ಕ ಯಾರೇ ಬಂದ್ರೂ ನಮ್ಮ ಅಮ್ಮನ ಫಸ್ಟ್ ಕೇಳೋದು ಅಕ್ಕಿ ರೊಟ್ಟಿ ಹಾಕ್ಕೊಡು ಅಂತ. ಸೊ ನನ್ನ ಫೇವ್ರೇಟ್ ಅಕ್ಕಿ ರೊಟ್ಟಿ ಹಾಕ್ತಿದ್ದಾರೆ. ಇವತ್ತು ಬೆಂಗಳೂರಿಗೆ ಹೊರಟಿದ್ದೀನಿ. ಇವಾಗ ಇನ್ನೊಂದು 1/2 hour 45 minutes ಓಡ್ತೀನಿ. ಸ್ವಲ್ಪ ಪಾತ್ರೆಗಳಿದೆ, ಇಲ್ಲ ನಮ್ಮ ಅಮ್ಮಂಗೆ ರಿಸ್ಕ್ ಆಗತ್ತಲ್ಲ, ಅದು ತೊಳೆದಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಹತ್ತಾ ಇರೋದೇ ಬಸ್ಸು. ನೆನ್ನೆ ಹೊರಡೋಣ ಅಂದ್ಕೊಂಡೆ, ಟಯರ್ಡ್ ಆಗಿಬಿಟ್ಟಿತ್ತು. ಮೊನ್ನೆ ಎಲ್ಲ ಬೆಟ್ಟ ಎಲ್ಲ ಹತ್ತು ಬಂದು, ಅದಕ್ಕೆ ಬೇಡ ಅಂದ್ಕೊಂಡು ಇವತ್ತು ಹೊರಟಿದ್ದೀನಿ. ಸೊ ಇವಾಗ ಹೋಗಿ ಫಟಾಫಟ್ ಕೆಲಸಗಳು ಮುಗಿಸ್ಕೊಳ್ಳೋಣ. ಸೊ ಇವಾಗ ಬೆಂಗಳೂರಿಗೆ ಹೊರಟೆ ನಾನು. ಬಾಯಕ್ಕ, ಬಾಯ್ ಮಮ್ಮ. ಥ್ಯಾಂಕ್ ಯು. ಬಾಯ್ ಮಮ್ಮಿ. ಸರಿ. ಇಲ್ಲ. ಸೊ ದೇವಸ್ಥಾನದಲ್ಲಿ ಅದು ನಿಂಬೆಹಣ್ಣು ಕೊಟ್ಟಿದ್ದಾರಲ್ಲ ದೇವ್ರ ಮನೇಲಿ ಪೂಜೆ ಮಾಡೋಕ್ಕೆ, ಅದನ್ನು ನಮ್ಮ ಅಕ್ಕ ಹೇಳ್ತಾ ಇರೋದು. ಓಕೆ, ಲೇಟ್ ಆಗೋಗಿದ್ದೆ. ಸರಿ, ಬಾಯ್. ಇವಾಗ ಗೊರಗುಂಟೆಪಾಳ್ಯ ರೀಚ್ ಆದೆ ನಾನು. ಮನು ಮನೆ ಬಿಟ್ಟು ಸ್ವಲ್ಪ ಟೈಮ್ ಆಗಿದೆ ಅಷ್ಟೇ. ವೆಯ್ಟ್ ಮಾಡಬೇಕಾಗತ್ತೆ ಒಂದು 5-10 minutes. ಅಲ್ಲಿ ನೆರಳಿಗೆ ಹೋಗೋಣ ಬಸ್ ಸ್ಟಾಪಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೀರು ಕುಡಿಯೋಂಗೆ ಆಗ್ಬಿಟ್ಟಿದೆ, ಫುಲ್ ಗಂಟ್ಲೆಲ್ಲ ಒಣಗೋಗ್ಬಿಟ್ಟಿದೆ ನನಗೆ. ಮಲಗಿದೆ ಒಂದು ಸ್ವಲ್ಪ ಹೊತ್ತು ಬಸ್ಸಲ್ಲಿ ಬರೋದು ಸ್ವಲ್ಪ ಟಯರಿಂಗೇನೆ. ಅದರಲ್ಲೂ ಬಿಸಿಲಲ್ಲಿ ಸ್ವಲ್ಪ ಕಷ್ಟನೇ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಮನು ಅಂತ. ಇಲ್ಲಿ ಬಸ್ ಸ್ಟಾಪ್ ಇದೆ, ಕುತ್ಕೊಬಿಡೋಣ ಸುಮ್ಮನೆ ಆರಾಮಾಗಿ. ಆ ಕಡೆ ಖಾಲಿ ಇದೆ. ಯೂಶಲಿ ವಾಟರ್ ಇಟ್ಕೊಂಡಿರ್ತೀನಿ ಯಾವಾಗಲೂ, ಬಟ್ ಇವತ್ತು ಮರ್ತು ಬಂದ್ಬಿಟ್ಟೆ ನೀರು ಬಾಟ್ಲು. ಫುಲ್ ನೀರು ಕುಡಿಯೋಂಗೆ ಆಗ್ತಾಯಿದೆ. ತಂದಿದ್ದಿನ ಕುಡಿಬೇಕಂತಲೇ ಅನಿಸಲ್ಲ, ಆಗ್ತಾಯಿಲ್ಲ. ಇಲ್ಲೇ ಪೆಟ್ಟಿ ಶಾಪ್ ಇದೆ, ನೋಡೇ ಇಲ್ಲ ನಾನು. ಸುಮ್ಮನೆ ಒಂದು ಬಾಟಲ್ ನೀರು ತೊಗೊಂಡು ಕುಡಿಯೋದು ಬೆಟರ್. ಇವಾಗ ಅವ್ರು ಇನ್ನೂ ಎಷ್ಟೊತ್ತಿಗೆ ಬರ್ತಾರೋ ಏನೋ, ಆಗ್ಬೋದು ಇನ್ನೂ ಒಂದು 15-20 minutes. ಅವ್ರು ಟ್ರಾಫಿಕಲ್ಲಿ ಬರಬೇಕಲ್ಲ. ಪರವಾಗಿಲ್ಲ, ಬೇಗನೆ ಬಂದಿದೀಯಾ? ಇಲ್ಲ, ಜಸ್ಟ್ ಈಗನೇ ಬಂದಿದ್ದು. ಫುಲ್ ಗಂಟ್ಲೆಲ್ಲ ಒಣಗೋಗಿದೆ, ಅದಕ್ಕೆ ನೀರು ತೊಗೊಂಡೆ. ಕುಡಿಬೇಕು, ಈಗನೇ ತೊಗೊಂಡಿದ್ದು. ಕುಡಿದ್ಬಿಟ್ಟು ಕುತ್ಕೊಂತಿದ್ದಡಿಯಪ್ಪ. ಇವಾಗ ಜಸ್ಟು ಮನೆಗೆ ಬಂದಿದ್ದಾಯಿತು. ಬಂದು ನನ್ನನ್ನು ಎತ್ತಾಕಿದ್ದೆ ತಡ ಮನೆಗೆ. ಯಾಕೋ ಹಿಂಗೆ ಮೂಲೆಯಲ್ಲಿ ಕುತ್ಕೊಬಿಟ್ಟು ಅವರಪ್ಪ. ತಿಂದಿಲ್ಲ ಏನು? ಚಿಕನ್ನಿಗೆ ವೆಯ್ಟ್ ಮಾಡ್ತಾ ಇದ್ದ. ಬೋಗ್ ಮಾಡ್ಕೊಡ್ತೀನಿ. ಎಷ್ಟೊತ್ತದು? ನೀನು ಚಿಕನ್ ತರ ರೈಸ್ ಕಿಟ್ ತಂಗೆ ಇರ್ತೀಯ ಹೊಟ್ಟೆ ಇಸ್ಕೊಂಡು. ಒಳ್ಳೆ ರೈಸ್ ಕಿಟ್ಲ ಕಡ್ ರೈಸ್ ತಿನ್ಕಂತೀಯಾ? ನೋಡಿದ್ರ ಹಿಂಗೆ. ನಾನು ಎದ್ದಿದ್ದೆ 9:30. ಟಯರ್ಡ್ ಆಗೋಗಿತ್ತು. 3-4 ದಿನದಿಂದ ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ಲ. ಇವತ್ತು ನೆನ್ನೆ ನೈಟೇ ನಾನು ನಿದ್ದೆ ಮಾಡಿದ್ದು ಚೆನ್ನಾಗಿ. ಕಾಫಿ ಮಾಡಲಾ? ಏನಕ್ಕೆ ವೆಯ್ಟ್ ಮಾಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಕಾಫಿಗಂತೂ ನನ್ನೊಂದು ವೆಯ್ಟ್ ಮಾಡ್ತಾಯಿದ್ರು. ಅಷ್ಟು ಚೆನ್ನಾಗಿ ಕಾಫಿ ಮಾಡ್ತೀನಿ ಗೊತ್ತಾ ನಾನು. ಇವರೇ ಟ್ರೈನಿಂಗ್ ಕೊಟ್ಟವರು. ಕಾಫಿ ಮಾಡಿಸಿ ಮಿಸ್ ಪರ್ಫೆಕ್ಟ್ ಮಾಡಾಕ್ಬಿಟ್ಟವ್ರೆ ಕಾಫಿ ಮೇಕಿಂಗ್. 5 ಸ್ಟಾರ್ ಹೋಟ್ಲವರು ನಾಚ್ಕೋಬೇಕು ಇವಾಗ ನನ್ನ ಕಾಫಿ ಕುಡಿದ್ರೆ. ಹಂಗೆ ಮಾಡ್ತೀನಿ ಗೊತ್ತಾ. ಇನ್ನೊಂದು 2 daysಲ್ಲಿ ಒಂದು ಫಂಕ್ಷನ್ ಇದೆ ನಮ್ಮ ಮನೆಯಲ್ಲಿ. ಅದಕ್ಕೆ ಕಾಸ್ಟ್ಯೂಮ್ ಸೆಲೆಕ್ಷನ್ ನಡೀತಾ ಆಯಿತು ನಂದು. ಯಾವ್ದು ಹಾಕ್ಕೊಳ್ಳೋದು ಯಾವ್ದು ಬಿಡೋದು ಅಂತ. ನನಗೆ ಆ ಯೋಚನೆ ಆದರೆ ಮನುಗೆ 1 week ಆಯಿತು ನಾನು ಚಿಕನ್ ತಿಂದು ಮಂಜು ಅಂತ ಯೋಚನೆ. ನೆನ್ನೆ ನೈಟೇ ಸ್ಟಾರ್ಟ್ ಮಾಡಿದ್ರು. ಬೆಳಗ್ಗೆ ಬೇಗ ಹೊರಟು ಬಾ ನಾನು ಚಿಕನ್ ತಿನ್ನಬೇಕು ಅಂತ. ಹೋಟ್ಲಿಗೆ ಹೋಗಿ ತಿನ್ನಪ್ಪ ಅಂದರೆ ಇಲ್ಲ, ನಾನು ಹೆಂಡ್ತಿ ಮಾಡೋದೇ ಟೇಸ್ಟು ಅಂತ. ಆ ಕಾನ್ಸೆಪ್ಟು ಹೋಗ್ಲಿ. ನನ್ನ ಸಮಾಧಾನಕ್ಕಾದರೂ ಹೇಳು ಮನು, ನೀನು ಮಾಡೋದು ತುಂಬ ಚೆನ್ನಾಗಿರತ್ತೆ ಅಂತ.
ಥ್ಯಾಂಕ್ ಯು. ನೋಡಿದ್ರಾ ನಮ್ಮ ಯಜಮಾನರು ನಮ್ಮನ್ನು ಹೆಂಗೆ ಹೊಗಳುತ್ತಾರೆ. ಓಕೆ, ಆಲ್ರೆಡಿ ಚಿಕನ್ ತಂದು ಇಟ್ಟವ್ರೆ. ನಾನು ಬಂದಿದ್ದೆ 2 ಕಾಲಾಗೋಯ್ತಲ್ಲ, ಬಂದಿದ್ದೆ ಆಫೀಸಿಗೆ ಲಾಗಿನ್ ಮಾಡ್ಕೊಂಡು ಕೂತ್ಕೊಂಡೆ. ಸೊ ಅದು ಲೇಟ್ ಆಗತ್ತೆ ಅಂದ್ಕೊಂಡು ಏನು ತಿನ್ನಲೂ ಇಲ್ಲ ಅವರು. ಒಂದು ಆಮ್ಲೆಟ್ ಏನೋ ಹಾಕ್ಕೊಟ್ಟೆ, ತಿನ್ಬಿಟ್ಟು ಕೂತಿದ್ರು. ಇವಾಗ ಹೋಗಿ ದೇವ್ರ ದೀಪ ಹಚ್ಬಿಟ್ಟು ಕಿಚನಲ್ಲಿ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ತಿನ್ನಬೇಕು. ನನಗೂ ಹೊಟ್ಟೆ ಆಗ್ತಾ ಇದೆ. ಬೆಳಗ್ಗೆ ಊರಲ್ಲಿ ರೊಟ್ಟಿ ತಿನ್ಕೊಂಡು ಬಂದಿದ್ದು, ಗಡತ್ತಾಗಿ ತಿನ್ಕೊಂಡು ಬಂದಿದ್ದೆ. ರೊಟ್ಟಿ, ಬೆಂಡೆಕಾಯಿ, ಹಾಗಲಕಾಯಿ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ರು ಅಮ್ಮ, ಸಖತ್ತಾಗಿತ್ತು. ಓಕೆ, ನೀನು ಹೋಗಿ ಇವಾಗ ನಿಂದು ಕೆಲಸ ಎಡಿಟ್ ಮಾಡಬೇಕು. ಅದಕ್ಕಿಂತ ಇಂಪಾರ್ಟೆಂಟು ಹಾಲು ಕಾಫಿ ಪುಡಿ ತರಬೇಕು. ಓಕೆ, ಬಾಯ್. ಇವಾಗ ಸಲೂನಿಗೆ ಬಂದಿದ್ದೀನಿ. ಸೊ ಹೇರ್ ಕಟ್ಟು ಮಾಡಿಸೋಣ ಅನ್ನೋ ಪ್ಲ್ಯಾನಲ್ಲಿದ್ದೆ. ಆಮೇಲೆ ನಮ್ಮ ಅಕ್ಕ ಬೇಡ, ಏನಾದ್ರು ಹೇರ್ ಸ್ಟೈಲ್ ಮಾಡಿಸ್ಕೊ ಫಂಕ್ಷನಿಗೆ, ಹೇರ್ ಕಟ್ಟೆಲ್ಲ ಮಾಡಿಸ್ಬೇಡ, ಕೂರಲ್ಲ ಹೇರ್ ಸ್ಟೈಲ್ ಅಂತ ಅಂದ್ಲು. ಅದು ಕರೆಕ್ಟ್ ಅಲ್ವಾ ಅಂದ್ಬಿಟ್ಟು ಈಗ ಹೇರ್ ಕಟ್ನ ಪೋಸ್ಟ್ಪೋನ್ ಮಾಡಿಕೊಂಡು ಜಸ್ಟ್ ನಾರ್ಮಲ್ ಸರ್ವಿಸ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಇವಾಗ ಸಲೂನ್ ಕೆಲಸ ಮುಗಿಸ್ಕೊಂಡು ಹೊರಟೆ. ನಾನು ಹೋದಾಗ ಯಾರೋ ಕಸ್ಟಮರ್ ಇತ್ತು, ಒಂದು 15-20 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗಿ ಬಂತು. ಪರವಾಗಿಲ್ಲಪ್ಪ, ಒಂದು 40 ಮಿನಿಟ್ಸ್ಗೆಲ್ಲ ನಮ್ಮದು ಸರ್ವಿಸ್ ಮುಗಿಸಿದ್ರು. ಸೊ ಇವಾಗ ಸೀದಾ ಹೋಗ್ಬೇಕಿರೋದು ನಾನು ಟಾಯ್ ಶಾಪಿಗೆ. ಲೈಟ್ ಹಾಕಿ ಸೊ ಡಾಲ್ಸ್ ನೋಡೋಣ ಅಂದ್ಕೊಂಡು ಬಂದಿದ್ದೆ. ಇದ್ದಾವೆ ಇಲ್ಲಿ ಇಷ್ಟೊಂದು ವೆರೈಟಿಗಳು. ಸೊ ಇವಾಗ ಇದರಲ್ಲಿ ನೋಡಬೇಕು. ಅದರಲ್ಲಿ ಕೂರ್ಸೋ ಥರನೂ ಇದೆಯಾ? ಅದು ಫೋಲ್ಡ್ ಮಾಡಿ ಕೂರಿಸ್ಬೋದಾ ಅವ್ರನ್ನ? ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹೌದು, ಯೂಟ್ಯೂಬ್ಗೆ. ಸ್ಟಾರ್ಟಿಂಗ್ ನೋಡಿ ಆಮೇಲೆ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ. ಪರವಾಗಿಲ್ಲ, ಮಾಡೋಣ. ಸೊ ಫಸ್ಟ್ ಇವಾಗ ನೋಡೋಣ ನಮಗೆ ಸೂಟ್ ಆಗೋ ಥರ ಇದೆಯಾ ಏನು ಅಂತ. ಟಾಯ್ಸು ತುಂಬ ದೊಡ್ಡದಾಯಿತು. ಅದಕ್ಕೆ ಅವರು 800-900 ಅಂತ ಹೇಳ್ತಿದ್ದಾರೆ. ಜಸ್ಟ್ ಒಂದು 1/2 hour 45 ಮಿನಿಟ್ಸ್ ಸ್ಟೇಜ್ ಮೇಲೆ ಡೆಕೋರೇಷನ್ ಮಾಡಿ ಇಟ್ಟೋದಕ್ಕೆ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಕೊಡೋದು ಅಂತ ಕ್ಯಾನ್ಸಲ್ ಮಾಡಿದ್ವಿ. ನೆನ್ನೆಯಲ್ಲಿ ನಮ್ಮ ಅಕ್ಕ ಒಂದು ಅಂಗಡಿಯಲ್ಲಿ ನೋಡಿದ್ವಿ, ಸ್ವಲ್ಪ ಚಿಕ್ಕದು ಸೆಟ್ ಆಫ್ 4 or 5 ಏನೋ ಆ ಥರ ಬರೋದು ಪ್ಯಾಕ್. ಸೊ ಅದನ್ನೇ ತರೋಣ ಸಂಜೆ ಬಾ ಅಂತ. ಸೊ ಕ್ಯಾನ್ಸಲ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಟೈಮು 8:15, ಕರೆಂಟ್ ಇಲ್ಲ. ಇಡೀ ಏರಿಯಾಗೆ ಹೋಗ್ಬಿಟ್ಟಿದೆ. ಅಂದರೆ ಸುಮಾರು 1.5-2 ಕಿಲೋಮೀಟರ್ಸ್ ರೇಡಿಯಸ್ನಲ್ಲಿ ಇವಾಗ ಹೋಗ್ಬಿಟ್ಟು ಬಂದೆ. ನಾನು ಏನೇನು ಐಟಮ್ಸ್ಗಳು ಪರ್ಚೇಸ್ ಮಾಡಬೇಕಿತ್ತು. ಅಷ್ಟು ಜಾಗದಲ್ಲೂ ಕರೆಂಟ್ ಇಲ್ಲ. ಆದರೆ ಮಂಜು ಅವರು ನೋಡಿ ಅಡುಗೆ ಮಾಡ್ತಾರೆ, ಕರೆಂಟ್ ಇಲ್ಲ ಅಂದ್ರೂ. ಕತ್ಲಲ್ಲಿ ಅಡುಗೆ ಮಾಡಿ ಮಾಡೋದು ಬೇಗ ಮಾಡಬೇಕಿತ್ತು ಅಂತ ಈಗ ಅನಿಸ್ತಾ ಇತ್ತು ಅಲ್ವಾ? ನಾನು ಆಫೀಸ್ ಕೆಲಸದಲ್ಲಿ ಬಿಸಿ ಆದೆ. ಆಫೀಸ್ ಕೆಲಸದಲ್ಲ, ಫೋನ್ ಕಾಲಲ್ಲಿ ಬಿಸಿ ಆದೆ ಅಂತ ಹೇಳು. ಅಡುಗೆ ಮಾಡ್ತಾ ಫೋನ್ ಕಾಲಲ್ಲಿ ಬರೀ ಫೋನ್ ಕಾಲು. ಆ ಬಟ್ಟೆ ತಗೊಂಡಿದ್ದು ಹಾಕ್ಕೊಂಡು, ಈ ಬಟ್ಟೆ ತಗೊಂಡಿದ್ದು ಹಾಕ್ಕೊಂಡು, ಬರೀ ಇಂಥದ್ರಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ರೆ ನಾನು ತಡ್ಕೊಂಡೆ 4 ಗಂಟೆಯಿಂದ ಮಾಡು ಅಂತ. ಮನೇಲಿ ಫಂಕ್ಷನ್ ಆಗ್ತಾ ಇದೆ, ಹುಡುಗಿರ್ದು ಟೆನ್ಷನ್ಸ್ ಏನು ಅಂತ ಈ ಗಂಡದಿರ್ಗೆ ಅರ್ಥ ಆಗತ್ತ. ಈಗ ನಾವು ಮೊಬೈಲ್ ಅಲ್ಲಿ ಟಾರ್ಚ್ ಹಾಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಇವ್ರು ನಮ್ಗೆ ಊಟ ಕೊಡೋ ರೇಂಜಲ್ಲೇ ಕಾಣ್ತಿಲ್ಲ. ಆಲ್ರೆಡಿ 8:15. ನಂಗೆ ಹೊಟ್ಟೆ ಹಸ್ತೋಗೈತೆ. ಮಧ್ಯಾಹ್ನನೂ ಊಟ ಮಾಡಿಲ್ಲ ನಾನು. ಚಿಕನ್ ತಿನ್ಬೇಕಲ್ಲಪ್ಪ ಅಂತ 1 ವಾರ ಮೇಲೆ ಹೋಯ್ತು ನಾನು ಚಿಕನ್ ತಿಂದು. 8:15 ಆಯಿತು. ಇನ್ನು 9:30-10 ಗಂಟೆವರೆಗೂ ಕೊಡಲ್ಲ. ಆ ಟೈಮಲ್ಲಿ ತಿನ್ನಕ್ಕೆ ಮನ್ಸು ಬರಲ್ಲ ಆ್ಯಕ್ಚುಲಿ. ಯಾಕಂದ್ರೆ ಜೀರ್ಣ ಆಗಲ್ಲ ಅಂದ್ಬಿಟ್ಟು ಕಮ್ಮಿ ತಿಂತೀವಿ. ಹೊಟ್ಟೆ ತುಂಬ ಮನಸ್ಪೂರ್ವಕವಾಗಿ ತಿನ್ನೋದಂತೂ ಇಲ್ಲ. ಯಥಾಸುತ್ತ ಹಂಗೆ ಮಾಡಿದ್ರು ಇವರು. ಏನು, ನಾನು ಊರಿಗೆ ಹೋಗಿದ್ನ, ನಮ್ಮ ಯಜಮಾನ್ರಿಗೆ ಒಂಚೂರು ಅನ್ನ ಮಾಡ್ಕೊಂಡು ಟೊಮೆಟೊ ಗೊಜ್ಜು ಮಾಡ್ಕೊಂಡು ತಿನ್ನಪ್ಪ, ಮಂಡೇ ಸಂಡೇ ಹೋಟೆಲ್ ದುಡ್ಸಲ್ಲ ನಿನ್ಗೆ ಅಂದ್ರೆ ನೋಡಿ ನಾನು ಕುಕ್ಕರ್ ಹೊಡೆದಾಕಿಟ್ಟವ್ರೆ. ಏನ್ ಮಾಡಕ್ಕಾಗ್ತೈತೆ? ಹಾಕ್ದೆ ಅದು ಡಮ್ ಅಂತು. ನಾವೇನ್ ಮಾಡೋಣ? ಸದ್ಯ ನೀನ್ ಇರ್ಲಿಲ್ವಲ್ಲ ಇಲ್ಲಿ, ಅದು ಪುಣ್ಯ ಕುಕ್ಕರ್ ಹೋದ್ರೋಗ ತಿನ್ನೋಂತ ಗಣನ. ನಾನಿವತ್ತು ಕುಕ್ಕರ್ ಇಟ್ಬಿಟ್ಟು ಬಾಯಿಗೆ ಹೋಗಿ ಅಲ್ಲಿ ಕೂತಿದ್ದೆ ಕುಕ್ಕರ್ ಕೂಗೋ ತನಕ. ಸಿಡಿಗಿಡ್ದು ಬಿಟ್ರ ಮೇಲೆ ಅದೇ ಮತ್ತೆ ಏನಿಲ್ಲ, ಚೆನ್ನಾಗೇ ಕೂಗ್ತು. ಅಂದ್ರೆ ಮೊನ್ನೆ ನೀನ್ ಕರೆಕ್ಟಾಗಿ ಇಟ್ಟಿಲ್ಲ ಕುಕ್ಕರ್ ಅಂತ ಆಯ್ತು. ಗೊತ್ತಿಲ್ಲ. ಈಗ ಮೊನ್ನೆ ಏನು ಮಾಡಿದೆ, ಟೊಮೊಟೊ ಗೊಜ್ಜು ಮಾಡೋಕ್ಕೆ ಟ್ರೈ ಮಾಡಿದೆ. ಮಂಜು ಇಲ್ವಲ್ಲ ಹೋಟ್ಲಿಗೆ ಯಾರು ಹೋಗ್ತಾರೆ ಅಂತ. ಬಟ್ ಅದು ಟೊಮೊಟೊ ಗೊಜ್ಜು ಕೆಟ್ಟೋಯ್ತು. ಅದ್ರ ಪಕ್ಕದಲ್ಲೇ ರೈಸು ಇಟ್ಬಿಟ್ಟು ಬಂದು ಹಿಂಗೆ ಕುತ್ಕೊಂಡಪ್ಪ 2 ನಿಮಿಷ ಆಗಿತ್ತು. ಡಮಾರ್ ಅನ್ಸೋಂಡು. ಆಮೇಲೆ ಆಚೆ ಹೋಗಿ ನೋಡಿದೆ ಅಂದರೆ ಕಿಚನ್ ಒಳಗೆ ಮುಚ್ಚಳ ಒಂದು ಕಡೆ ಐತೆ, ಪಾತ್ರೆ ಒಂದು ಕಡೆ ಐತೆ, ರೈಸ್ ಎಲ್ಲ ಗೋಡೆ ಮೇಲೆ ಆಗಿತ್ತು. ಭಯ ಆಗೋಯ್ತು ಒಂದು ರೌಂಡು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part.